ರೆಡ್ಡಿ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ. ಸಚಿವರಿಗೆ ಬೆಂಗಳೂರು ನೀಡಿದ್ರೂ ಕೂಡ ಸಮಾಧಾನ ಇಲ್ವಂತೆ. ರೆಡ್ಡಿ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಅಸಮಾಧಾನ. ಸಚಿವರಿಗೆ ಬೆಂಗಳೂರು ನೀಡಿದ್ರೂ ಕೂಡ ಸಮಾಧಾನ ಇಲ್ವಂತೆ. ಹೈಕಮಾಂಡ್ನಿಂದ ಸ್ಪಷ್ಟತೆ ಸಿಗೋವರೆಗೂ ಅಧಿಕಾರ ಸ್ವೀಕರಿಸಲ್ಲ. ಬಿಡಿಎ ಮತ್ತು ಬಿಎಂಆರ್ಡಿಎ ಇಲಾಖೆ ತಮ್ಮ ಖಾತೆಗೆ ಸೇರಿಸುವಂತೆ ಬಿಗಿ ಪಟ್ಟು. ಬಿಎಂಆರ್ಡಿಎ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಎರಡೂ ಪ್ರಾಧಿಕಾರಗಳಿಲ್ಲದೆ ಖಾತೆ ಪರಿಣಾಮಕಾರಿ ಆಗಲ್ಲ. ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿರುವಂತಹ ಕೃಷ್ಣ ಬೈರೇಗೌಡ ಅವರು ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಬೆಳವಣಿಗೆಗಳಾಯಿತು. ಈ ಖಾತೆ ನನಗೆ ಬೇಕು ಅಂತ ಕೆಲವೊಂದಿಷ್ಟು ಸಚಿವರು ಬಿಗಿ ಪಟ್ಟನ್ನು ಹಿಡ್ಕೊಂಡು ಕೂತಿದ್ರು. ಅದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಕೊಟ್ಟಿರುವಂತಹ ಖಾತೆಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಇವತ್ತು ನೀವು ಖಾತೆಯನ್ನು ಬದಲು ಮಾಡಿ ಅಂತ ಕೇಳ್ತೀರ, ನಾಳೆ ಮತ್ತೊಬ್ಬರು ಸಚಿವರು ನನಗೆ ಈ ಖಾತೆ ಬೇಡ ಆ ಖಾತೆ ಬೇಕು ಅಂತ ಬಿಗಿ ಪಟ್ಟನ್ನು ಹಿಡಿತಾರೆ ಅಂತ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಕೂಡ ಮಾಡಲಾಗಿತ್ತು. ಆದರೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಂತಹ ಒಂದು ಖಾತೆಯ ವಿಚಾರಕ್ಕೆ ಅವರಿಗೆ ಅಸಮಾಧಾನ ಕೂಡ ಇದೆಯಂತೆ. ಹೈಕಮಾಂಡ್ನಿಂದ ಸ್ಪಷ್ಟತೆ ಸಿಗಬೇಕು, ಅಲ್ಲಿವರೆಗೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಬಿಗಿ ಪಟ್ಟು ಹಿಡಿದಿದ್ದಾರೆ. ಈ ಒಂದು ಬಿಡಿಎ ಮತ್ತು ಬಿಎಂಆರ್ಡಿಎ ಅಂದರೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ತಮ್ಮ ಖಾತೆಗೆ ಸೇರಿಸಬೇಕು ಅಂತ ಸದ್ಯಕ್ಕೆ ಬಿಗಿ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಏಕೆಂತಂದರೆ ಈ ಒಂದು ಬಿಡಿಎ ಬಿಎಂಆರ್ಡಿಎ ಎರಡೂ ಪ್ರಾಧಿಕಾರ ಇಲ್ಲ ಅಂತಂದರೆ ಖಾತೆ ಪರಿಣಾಮಕಾರಿ ಆಗಲ್ಲ. ಹಾಗಾಗಿ ಈ ಎರಡೂ ಖಾತೆಯ ಒಂದು ಜವಾಬ್ದಾರಿ ಅಥವಾ ನಿರ್ವಹಿಸುವ ಹೊಣೆಯನ್ನು ನನಗೆ ಕೊಡಬೇಕು, ನನ್ನ ಒಂದು ಇಲಾಖೆಗೆ ಸೇರ್ಪಡೆಯನ್ನು ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಕೃಷ್ಣ ಬೈರೇಗೌಡ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ.